ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದು ಯಾರ್ಯಾರೆಲ್ಲ ಕ್ರೋಮ್ ಬ್ರೌಸರ್ದಾಗ ಈ ಥರ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ APK ಮೋಡ್ನಾಗ ಯಾರ್ಯಾರೆಲ್ಲ ಕ್ರಿಪ್ಟೋ ಕರೆನ್ಸಿ, ಶೇರ್ ಮಾರ್ಕೆಟ್ ಈ ಥರದ ಅರ್ನಿಂಗ್ಸ್ ಯಾರೆಲ್ಲ ಮಾಡತ್ತಿರಲಿ, ಕಲರ್ ಪ್ರಿಡಿಕ್ಷನ್ ಆಗಿರ್ಬೋದು. ಸೊ ಫ್ರೆಂಡ್ಸ್, ಸ್ವಲ್ಪ ಎಚ್ಚರಲೇ ಇರ್ರಿ. ಯಾಕಪ್ಪ ಅಂದ್ರೆ ಗೌರ್ಮೆಂಟ್ದವರು ಒಂದು ನೋಟಿಸ್ನ ಜಾರಿ ಮಾಡ್ಯಾರು. ಈ ಥರ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳ ಮುಖಾಂತರ ಯಾರೆಲ್ಲ ಈಗ ಸ್ಪ್ಯಾಮ್ ಆಗಿರ್ಬೋದು, ಈ ಥರದ ಮೆಸೇಜ್ಗಳನ್ನ ಕಳ್ಸೋದು ಮಾಡ್ತಾರಲ್ಲ. ಸೊ ಫ್ರೆಂಡ್ಸ್, ಇವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಂತ ಯಾರು. ಯಾವ ಥರ ಆ್ಯಕ್ಷನಪ್ಪ ಅಂದ್ರೆ ಆ ಒಂದು ನಂಬರ್ನ ಟ್ರ್ಯಾಕ್ ಮಾಡಿ ಅವರ ಒಂದು ಫೋನ್ ನಂಬರ್ ಮುಖಾಂತರ ಅವ್ರನ್ನ ಹಲವಾರು ಕೇಸ್ ಒಳಗೆ ಇನ್ವಾಲ್ವ್ ಮಾಡ್ತಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋದಾಗ ಇನ್ನೂ ಹೆಚ್ಚಿನ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ಪೇಷನ್ಸಿಂದ ನೋಡಿರಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಯಾರ್ಯಾರೆಲ್ಲ ನೀವು ಒಂದು ಫ್ರೆಂಡ್ ಸರ್ಕಲ್ನಾಗ APK ಮೋಡ್ನಾಗ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ತಾರಲ್ಲ, ಕ್ರೋಮ್ ಬ್ರೌಸರ್ದಾಗ ಆಗಿರ್ಬೋದು, ಗೂಗಲ್ದಾಗ ಆಗಿರ್ಬೋದು, ಈ ಥರ ಅಂದ್ರೆ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡಿ ಯೂಸ್ ಮಾಡೋದು. ಪ್ಲೇಸ್ಟೋರ್ ವಿತೌಟ್ ಪ್ಲೇಸ್ಟೋರ್ ಬಿಟ್ಟು ಬೇರೆ ಬೇರೆ ಮೋಡಿಂಗ್ ಅಂತ ಬರ್ತಾವೆ ಪ್ಲೇಸ್ಟೋರ್ ಟೈಪ. ಅಲ್ಲಿ ಏನಾರು ಡೌನ್ಲೋಡ್ ಮಾಡ್ತಿದ್ರಪ್ಪ ಅಂದ್ರೆ ಸ್ವಲ್ಪ ಹೇಳ್ಕೋರಿ ಅವ್ರಿಗಟ್ಟ ಈ ಥರ ಮಾಡೋಕೆ ಹೋಗ್ಬೇಡ್ರಿ ಅಂತೇಳಿ. ಸೊ ಫ್ರೆಂಡ್ಸ್, ವಿಷಯಕ್ಕೆ ಬರೋಣ ಈಗ. ಅಂದ್ರೆ ಈ ಒಂದು ರೂಲ್ಸ್ ಬಂದು ಯಾವಾಗ ಜಾರಿಗೆ ಐತಿ, ಈ ಒಂದು ನೋಟಿಸ್ ಯಾವಾಗ ಕೊಟ್ಟಾರು, ಇದು ಯಾವಾಗಿದ್ದು ಬೆಳಕಿಗೆ ಬಂದೈತಿ, ಭಾಳ ಟ್ರೆಂಡಿಂಗ್ ಯಾವಾಗ ತೊಗೊಂಡೈತಪ್ಪ ಹೇಳೋದು ಅದು ನಿಮಗೆಲ್ಲನೂ. ಸೊ ಫ್ರೆಂಡ್ಸ್, ಈ ಒಂದು ನ್ಯೂಸ್ ಸ್ಪ್ರೆಡ್ ಆಗತ್ತೆ. ಈ ಒಂದು ರೀಸೆಂಟಾಗಿ ಒಂದು ಮಂತ್ ಆಗಿರ್ಬೋದು, ನನಗೂ ಕೂಡ ಗೊತ್ತಿದ್ದಿಲ್ಲ. ಈ ಒಂದು 2-3 ಅಪ್ಲಿಕೇಶನ್ ಬಗ್ಗೆ ಆಲ್ರೆಡಿ ನಾವು ಒಂದಿಷ್ಟು ವಿಡಿಯೋಗಳು ಮಾಡಿದ್ನಿ. ಆ ಒಂದು ಅಪ್ಲಿಕೇಶನ್ಗಳನ್ನ ಹಿಡ್ಕೊಂಡು ಹೇಳತ್ತಾರು. ಆ ಥರದ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡೋಕೆ ಹೋಗ್ಬೇಡ್ರಿ ಅಂತೇಳಿ ಆಲ್ರೆಡಿ ಅವ್ರು ಒಂದು 2-3 ಸಲ ಅವರು ರಿಕ್ವೆಸ್ಟ್ ಮಾಡ್ಕೊಂಡಾರುತ್ತೆ. ಸೊ ಫ್ರೆಂಡ್ಸ್, ಅದಕ್ಕಾಗಿ ಅದನ್ನು ಹೇಳತ್ತೆ ನಿಮ್ಗೆ. ಸೊ ಫ್ರೆಂಡ್ಸ್, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಂದ್ರೆ ಹೆಂಗೆ ಇರ್ತಾವೆ, ಯಾವ ಥರ ಇರ್ತಾವೆ ಅಂತೇಳಿ ಮೊದಲು ನಿಮ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಕೊಡ್ತೀನಿ. ಈಗ ನೀವು ನೋಡಿರ್ಬೋದು, ಈಗ ಸಿಂಪಲ್ ಹೇಳ್ಕೊಡ್ತೀನಿ ನಿಮ್ಗೆ. ಈಗ ಇನ್ನೊಬ್ಬರಿಗೆ ತೊಂದರೆ ಮಾಡುವಂಥ ಅಪ್ಲಿಕೇಶನ್ ಆಗಿರ್ಬೋದು, ಅಥವಾ ನಮಗೆ ನಾವೇ ತೊಂದರೆ ಒಳಗೆ ಸಿಕ್ಕಾಕುವಂಥ ಅಪ್ಲಿಕೇಶನ್ ಆಗಿರ್ಬೋದು. ಒಂದು ಎಕ್ಸಾಂಪಲ್ ಕೊಡ್ತಾನೆ. ಈಗ ಸ್ಪ್ಯಾಮ್ ಮೆಸೇಜ್ ಕಳಿಸುವಂತೆ ಬರ್ತಾವೆ. ಈಗ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ನಿ, ಟವರಸ್ ಪ್ಲೇಸ್ ಅಂತೇಳಿ, ಮತ್ತು ಇನ್ನೊಂದು ಮಾಡಿದ್ನಿ ಕಮಾಯಿ ಕೇಂದ್ರ ಅಂತೇಳಿ. ಅಂದ್ರೆ ಇವು 2 ಅಪ್ಲಿಕೇಶನ್ ಯಾರೆಲ್ಲ ನೋಡಿರಲಿ, ಯಾವ ಈ ಒಂದಿಷ್ಟು ವಿಡಿಯೋಗಳು ನೋಡಿರಲಿ ಅರ್ನಿಂಗ್ ಅಪ್ಲಿಕೇಶನ್ದು, ಅವ್ರಿಗೆ ಗೊತ್ತಾಗೈತಿ. ಅಂದ್ರೆ ಇನ್ನೊಬ್ಬರಿಗೆ ಸ್ಪ್ಯಾಮ್ ಮೆಸೇಜ್ ಕಳಿಸಿ ನಾವು ಅರ್ನಿಂಗ್ಸ್ ಮಾಡ್ತಿದ್ವಿ ಈ ಒಂದು ಅಪ್ಲಿಕೇಶನ್ದಾಗ. ನಾ ಈ ಒಂದು ಅಪ್ಲಿಕೇಶನ್ನ ರೀಸೆಂಟಾಗಿ ಒಂದು 2-3 ತಿಂಗಳು ಆಗಿರ್ಬೋದು ನಾ ಈ ವಿಡಿಯೋ ಮಾಡಿ. ಈಗ ಅದ್ರ ಬಗ್ಗೆ ನಾವು ಒಳ್ಳೆ ಅದರ ಅಪ್ಲಿಕೇಶನ್ ಬಗ್ಗೆ ನಾನು ತಲೆಕೆಡಿಸ್ಕೊಂಡಿಲ್ಲ. ಆ ಅಪ್ಲಿಕೇಶನ್ ಒಳಗೆ ಒಂದು 200 ರೂಪಾಯಿ 300 ರೂಪಾಯಿನ ಅರ್ನಿಂಗ್ ಮಾಡಿ ಆ ಒಂದು ಅಪ್ಲಿಕೇಶನ್ ಮಾತು ನಾನು ಡಿಲೀಟ್ ಮಾಡೀನಿ ಬ್ಯಾಡ ಅಂತೇಳಿ. ಈಗೇನು ಮಾಡ್ಯಾರಪ್ಪ ಅಂದ್ರೆ ಆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಜಾಸ್ತಿ ಜನ ಯೂಸ್ ಮಾಡ್ತಾರೆ. ಈಗ ಆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಅರ್ನಿಂಗ್ ಅಪ್ಲಿಕೇಶನ್ ಅಂತ ಅಲ್ಲ, ಅದೊಂದು ಬರೀ ನಾವು ಉದಾಹರಣೆ ಕೊಟ್ಟು ಹೇಳತ್ನ ನಿಮಗೆ. ಅಂದ್ರೆ ಈ ಕಲರ್ ಪ್ರಿಡಿಕ್ಷನ್ ಆಗಿರ್ಬೋದು, ಈ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಅಂದ್ರೆ ಪ್ಲೇಸ್ಟೋರ್ದಾಗಿರುವಂಥ ಬ್ರೋಕರ್ ಅಪ್ಲಿಕೇಶನ್ಗಳು ಬಿಟ್ಟು ಇನ್ನೊಂದು ಮೂಲದಿಂದ ಬರ್ತಾವೆ APK ಮೋಡ್ನಾಗ ಅಂತೇಳಿ. ಅಂದ್ರೆ ಅದ್ರೊಳಗೆ ಯಾವತ್ತು ನೋಡ್ತೀವಿ ಅವತ್ತು ಬರೀ ಅದು ಲಾಭನ ಬರೀ ಅದ್ರದ್ದು, ಅಂದ್ರೆ ಲಾಸ್ ಅನ್ನೋದು ಇರೋಂಗಿಲ್ಲ ಅಂಥ ಅಪ್ಲಿಕೇಶನ್ ಬರ್ತಾವೆ. ಆ ಅಪ್ಲಿಕೇಶನ್ಗಳನ್ನ ನೀವು ನಿಮ್ಮ ಒಂದು ಲಾಭ ಸಲುವಾಗಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ರಪ್ಪ ಅಂದ್ರೆ ಇದ್ರ ಬಗ್ಗೆ ಅವರು ಒಂದು ನೋಟಿಸ್ನ ಹೇಳ್ಬಿಟ್ಟಾರ. ಅವ್ರು ನೋಟಿಸ್ದಾಗ ಏನಂತ ಹೇಳ್ಯಾರಪ್ಪ ಅಂದ್ರೆ ಇವು ಬೆಟ್ಟಿಂಗ್ ಕೇಸ, ಇವು ಗೋಲ್ಮಾಲ್ ಕೇಸ, ಗ್ಯಾಮ್ಲಿಂಗ್ ಕೇಸ ಅಂತೇಳಿ 3-4 ಥರ ಕೇಸ್ ಮಾಡಿ ಪಿಟ್ಟಿಂಗ್ ಮಾಡ್ತಂತ ಹೇಳ್ತಾರೆ. ಅಂದ್ರೆ ಯಾರೆಲ್ಲ ಯೂಸರ್ಸ್ಗಳದಾರಲ್ಲ, ಈಗ ನಿಮ್ಮ ಒಂದು ಫೋನ್ ನಂಬರ್ನ ಟ್ರ್ಯಾಕ್ ಮಾಡಿ ನಿಮ್ಮ ಮನಿ ಮಟ್ಟ ಬರೋ ಚಾನ್ಸಸ್ಸು ಐತಿ. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳತ್ತನು ಭಾಳ ರಿಸ್ಕಿ ಕೆಲಸ ಐತದ. ಇದನ್ನು ಮಾಡೋಕೆ ಹೋಗ್ಬೇಡ್ರಿ. ಮತ್ತು ಇದನ್ನು ಪಬ್ಲಿಕ್ಕಿಗೆ ನೀವು ತೊಂದರೆ ಮಾಡಿದಂಗೆ, ಸ್ಪ್ಯಾಮ್ ಮೆಸೇಜನ್ನು ಕಳಿಸಿ ನೀವು ಪಬ್ಲಿಕ್ಕಿಗೆ ತೊಂದರೆ ಮಾಡಿದಂಗೆ, ನೀವು ಮೆಸೇಜನ್ನು ಕಳಿಸ್ತೀರ ಅಷ್ಟೇ. ಆದರೆ ಆ ಒಂದು ಮೆಸೇಜ್ ಲಿಂಕ್ ಏನಿರುತ್ತಪ್ಪ ಅಂದ್ರೆ ಅವರ ಒಂದು ಮೊಬೈಲ್ ಹ್ಯಾಕ್ ಆಗುವಂಥ ಪ್ರೊಸೀಜರ್, ಆ ಒಂದು ಮೊಬೈಲ್ ಹ್ಯಾಕ್ ಆಗುವಂಥ ಸಿಸ್ಟಮ್ನ ಆ ಒಂದು ಲಿಂಕ್ನ ಕ್ರಿಯೇಟ್ ಮಾಡಿ ಮ್ಯಾಗಿನ ಆ ಒಂದು ಅಪ್ಲಿಕೇಶನ್ನ ಕ್ರಿಯೇಟರ್ ಏನಿರ್ತಾನಲ್ಲ ಅದನ್ನು ಅವ ಜನ್ರೇಟ್ ಮಾಡಿ ಕಳಿಸಿರ್ತಾನೆ. ಸೊ ಫ್ರೆಂಡ್ಸ್, ನೀವು ಬರೀ ಕಳಿಸೋದ ಮಾಡ್ತೀರಿ ನಿಮ್ಮ ಒಂದು ಮೆಸೇಜಿಂದ. ಏನಾಗೈತಪ್ಪ ಅಂದ್ರೆ ಇಲ್ಲಿ ಅವ ಕಳಿಸ್ಬೋದಿತ್ತಲ್ಲ ಅಂತೇಳಿ ನಾನು ಕೇಳ್ಬೋದು. ನೀವು ಒಂದು ಸಿಮ್ಮಿನಿಂದ 100 SMS ಡೈಲಿ ಐತಿ ಇರುತ್ತೆ ಅದು ರೂಲ್ಸ್. ಆ ಒಂದು ರೂಲ್ಸ್ ನಾವು ಗಮನದಾಗ ಇಟ್ಕೊಂಡು ಈ ಒಂದು ಅಪ್ಲಿಕೇಶನ್ ರೆಡಿ ಮಾಡಿ ಕೆಲವೊಂದಿಷ್ಟು ಯೂಸರ್ಸ್ಗಳಿಗೆ ಕೊಟ್ಬಿಡ್ತಾನೆ. ಅಂದ್ರೆ ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ಆಫರ್ ಕೊಟ್ಬಿಡ್ತಾನಲ್ಲ. ಹಿಂಗೆ ನೀವು ಅರ್ನಿಂಗ್ಸ್ ಬಲಿ ಒಳಗೆ ಬಿದ್ದು ಈ ಥರ ನೀವು ಉಣಬಾರದ ಉಣ್ತೀರಪ್ಪ, ನೀವು ತ್ರಾಸ ಮಾಡ್ಕೊತೀರಿ. ಅದಕ್ಕಾಗಿ ಹೇಳತ್ತನು ಈ ಒಂದು ಅಪ್ಲಿಕೇಶನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಫ್ರೆಂಡ್ಸ್, ಈ ಥರದ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮಾಡಬೇಡ್ರಿ ಅಂತೇಳಿ ಅವರು ಪದೇ ಒತ್ತಿ ಹೇಳತ್ತಾರು. ಇನ್ನೇನು ಹೇಳಂಗಿಲ್ಲ, ಅವ್ರು ಇನ್ನೇನಾದರೂ ಆ್ಯಕ್ಷನ್ ಅಷ್ಟೇ ಇನ್ನು. ಸೊ ಫ್ರೆಂಡ್ಸ್, ಈ ಒಂದು ರೂಲ್ಸ್ ರೀಸೆಂಟಾಗಿ ಒಂದು ವಾರದಿಂದ ನಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಭಾಳ ಚರ್ಚೆ ಆಯಿತು. ಅದಕ್ಕಾಗಿ ಹೇಳತ್ತನ ನಿಮ್ಗಳ ಜೊತೆ ನಾನು ಈ ಒಂದು ಟಾಪಿಕ್ನ ಶೇರ್ ಮಾಡ್ಕೊಳತ್ತನು.
ಸೊ ಫ್ರೆಂಡ್ಸ್ ಆದಷ್ಟು ಪ್ಲೇಸ್ಟೋರಾಗಿರುವಂಥ ಸ್ಟಾಕ್ ಮಾರ್ಕೆಟ್, ಕಲರ್ ಪ್ರಿಡಿಕ್ಷನ್ ಏನೇನು ಗೇಮ್ ಅಪ್ಲಿಕೇಶನ್ ಬರ್ತಲ್ಲ ಅರ್ನಿಂಗ್ ಅದು ಅವ್ನು ಮಾಡ್ಕೊರಿ. ಆ ಒಂದು 80 to 90% ಸೇಫ್ ಇರ್ತಾವೆ. ಇವು ಉಳ್ಕೋದು ಏನು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಾನು ಕೂಡ ಆದಷ್ಟು ಕಮ್ಮಿನ APK ಮೋಡ್ನಾಗ ಏನೇನು ಅಪ್ಲಿಕೇಶನ್ ಬರ್ತಾವೆ ಅರ್ನಿಂಗ್ ಅದು ಅದ್ರ ಬಗ್ಗೆ ವೀಡಿಯೋ ಮಾಡೋದು ಭಾಳ ಕಮ್ಮ. ಎಲ್ಲಾರ ಒಂದು ಮಾಡ್ಬೋದು ಅಂದ್ರೆ ಏನೋ ಒಂದು ಯಾವುದೋ ಸಿಗಲಿಲ್ಲಪ್ಪ ಅಂದ್ರೆ ಅರ್ನಿಂಗ್ ಅಪ್ಲಿಕೇಶನ್ ಅವಾಗ ತಿಳಿಸ್ತಾನು, ಅವು ಸೇಫ್ ಇದ್ದರೆ ನೋಡ್ಕೊಂಡು ತಿಳಿಸ್ತೀನಿ. ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ನಿಮಗೆ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.